ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, LBA ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ತರಗತಿಗಳ ವಿದ್ಯಾರ್ಥಿಗಳನ್ನ ನಾವು ಸರ್ಚ್ ಮಾಡ್ಲಿಕ್ಕೆ ಹೋದಾಗ ಡಾಟಾ ನೋ ಫೌಂಡ್ ಅಂತ ಹೇಳಿ ಬರುತ್ತೆ. ಅಲ್ಲೇ ಕರೆಕ್ಟ್ ಆಗಿತ್ತಲ್ಲ, ಈ ತರ ಯಾಕೆ ಆಗ್ತಾ ಇದೆ ಅಂತೇಳಿ ನಮ್ಗೆ ಒಂದ್ಸರಿ ಗೊಂದಲಗಳು ಉಂಟಾಗ್ತವೆ. ಸೊ ಯಾಕೆ ಈ ತರ ಉಂಟಾಗುತ್ತೆ, ಮತ್ತೆ ಡಾಟಾ ನೋ ಫೌಂಡ್ ಅಂತೇಳಿ ಬರೋದ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಆದ್ಮೇಲೆ ನಾವು ಈಗ ನೇರವಾಗಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ನಾವೇನ್ ಮಾಡ್ತೀವಿ, ಲಾಗಿನ್ ಆಗ್ತೀವಿ. ಟೀಚರ್ ಮೇಲೆ ಕ್ಲಿಕ್ ಮಾಡ್ತೀವಿ, ಯೂಸರ್ ನೇಮ್ ಅನ್ನ ಕ್ಲಿಕ್ ಮಾಡ್ತೀವಿ, ಸೆಂಡ್ OTP ನ ಕ್ಲಿಕ್ ಮಾಡ್ತೀವಿ. OTP ಬರುತ್ತೆ, OTP ನ ನೀಡಿ ನಾವು ಲಾಗಿನ್ ಆಗ್ತೀವಿ. ನೋಡಿ, ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದನ್ನ ಆಲ್ರೆಡಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಅಸೆಸ್ಮೆಂಟ್ ಅಲ್ಲಿ ಹೋಗ್ತೀವಿ, ಅಸೆಸ್ಮೆಂಟ್ ಅಲ್ಲಿ ಹೋಗಿ LBA ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. LBA ಮೇಲೆ ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ತಾವು ಗಮನಿಸಿದಿರಿ. ಈಗ ನಾನು ಯಾವುದೋ ಒಂದು ತರಗತಿನ ತೆಗೆದುಕೊಳ್ತೀನಿ. ಈಗ ಇಲ್ಲಿ ನೋಡಿ, ನಾವು ಸೆಲೆಕ್ಟ್ ಮೀಡಿಯಂ ಅನ್ನು ಸೆಲೆಕ್ಟ್ ಮಾಡ್ತೀವಿ, ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ತೀವಿ, ಲ್ಯಾಂಗ್ವೇಜ್ ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡ್ತೀವಿ, ಸಬ್ಜೆಕ್ಟು ಮತ್ತೆ ಚಾಪ್ಟರ್ ನೇಮು, ಯೂನಿಟ್ ಟೆಸ್ಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ದ ಮೀಡಿಯಂ ಸೆಲೆಕ್ಟ್ ಮಾಡಿದೆ, ಈಗ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡಿದೆ, ಸೆಲೆಕ್ಟ್ ದ ಗ್ರೂಪ್ ಅದು HPS ಆದಾಗ ನಾವು ಕನ್ನಡ, ಇಂಗ್ಲಿಷ್, ಹಿಂದಿಯನ್ನ ಸೆಲೆಕ್ಟ್ ಮಾಡ್ತೀವಿ. ಇನ್ನಿಲ್ಲಿ ಸೆಕ್ಷನ್ ಅಂತ ಇದೆ, ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿದೆ, ಅಂತೇಳಿ ಕೊಟ್ಟೆ. ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿದೆ, ನಾನು ಸಬ್ಜೆಕ್ಟ್ ಕೂಡ ಕ್ಲಿಕ್ ಮಾಡ್ತೀನಿ. ಚಾಪ್ಟರ್ ನೇಮ್ ಅನ್ನ ಇಲ್ಲಿ ಚಾಪ್ಟರ್ 1, 2 ಅಂತ ಕೊಟ್ಟಿದ್ರೆ ಚಾಪ್ಟರ್ ನೇಮ್ ಅನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಡೇಟು, ಒಂದು ಡೇಟ್ ಜಸ್ಟ್ ನಾನು ಇಲ್ಲಿ ಮಾಹಿತಿಗೋಸ್ಕರ ಮಾಡ್ತಿದ್ದೀನಿ. ಈಗ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ನೋ ಸ್ಟೂಡೆಂಟ್ ಡಾಟಾ ಫೌಂಡ್, ನೋ ಸ್ಟೂಡೆಂಟ್ ಡಾಟಾ ಫೌಂಡ್ ಅಂತ ಹೇಳ್ಬೋದು, ನೋ ಡಾಟಾ ಫೌಂಡ್ ಅಂತ ಹೇಳಿ ಬರುತ್ತೆ. ಯಾಕೆ ಈ ರೀತಿ ಆಗುತ್ತೆ ಅಂತೇಳಿ ನೋಡಿ, ತಾವು ಏನ್ ಮಾಡ್ಬೇಕು ಸ್ನೇಹಿತರೆ, ಇಲ್ಲಿ ಸೆಕ್ಷನ್ ಅನ್ನೋದಿದೆಯಲ್ಲ, ಈ ಸೆಕ್ಷನ್ ಅನ್ನೋದನ್ನ ಕ್ಲಿಕ್ ಮಾಡಬಾರ್ದು. ಯಾವಾಗ ಒಂದು ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಬೈಲಿಂಗ್ವಲ್ ಶಾಲೆಯಲ್ಲಿ ನಾವು ಕನ್ನಡ ಮೀಡಿಯಂಗೆ A ಸೆಕ್ಷನ್ ಅಂತಲೂ ಇಂಗ್ಲಿಷ್ ಮೀಡಿಯಂಗೆ B ಸೆಕ್ಷನ್ ಅಂತಲೂ ಇರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಸೆಕ್ಷನ್ ಅಂದಾಗ, ಕೇವಲ ಕನ್ನಡ ಮೀಡಿಯಂ ಇದೆ ಅಥವಾ ಕೇವಲ ಇಂಗ್ಲಿಷ್ ಮೀಡಿಯಂ ಇದೆ ಅಂತ ಇದ್ದಾಗ ನಾವು ಅವಾಗ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಬಾರ್ದು, ಅದನ್ನ ಖಾಲಿ ಬಿಟ್ಬಿಡ್ಬೇಕು. ಈಗ ನೋಡಿ, ನಾನು ಸೆಕ್ಷನ್ ಅನ್ನ A ಅಂತೇಳಿ ಸೆಲೆಕ್ಟ್ ಮಾಡಿದೆ, ಸೆಲೆಕ್ಟ್ ಮಾಡಿ ಕೊಟ್ಟಂತ ಸಂದರ್ಭ ನೋ ಡಾಟಾ ಫೌಂಡ್ ಅಂತೇಳಿ ಬಂತು ಕೆಳಗಡೆ, ತಾವು ಗಮನಿಸ್ತಾ ಇದ್ರಿ. ಸೊ ಈಗ ನಾನು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಲ್ಲ. ನೋಡಿ, ಸೆಕ್ಷನ್ ಅನ್ನ ನಾನು ಸೆಲೆಕ್ಟ್ ಮಾಡಲ್ಲ. ಈಗ ನೋಡಿ, ಈಗ ತಾವು ಗಮನಿಸ್ತಾ ಇದ್ರಿ, ಸೆಕ್ಷನ್ ಅಂತಕ್ಕಂಥ ಕಾಲಮ್ ಹಾಗೆ ಇದೆ. ಆಮೇಲೆ ತಾವು ಗಮನಿಸಿ ನೋಡಿ, ಇಲ್ಲಿ ಏನ್ ಸ್ಟಾರ್ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಕಾಮನ್ ಆಗಿ ಅಲ್ಲ, ಕಂಪಲ್ಸರಿ ಮಾಡಬೇಕು. ಸ್ಟಾರ್ ಇಲ್ದೇ ಇರ್ತಕ್ಕಂಥವುಗಳನ್ನ ಕಂಪಲ್ಸರಿ ಅಲ್ಲ ಅಂತೇಳಿ. ಈಗ ನೋಡಿ, ನಾನು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಲ್ಲ. ಈಗ ನಾನು ಸರ್ಚ್ ಕೊಡ್ತೀನಿ. ನೋಡಿ ನೋಡಿ, ಡಾಟಾ ಫೆಚ್ಡ್ ಸಕ್ಸಸ್ಫುಲಿ ಅಂತ ಮೇಲ್ಗಡೆ ಬಂತು. ನೋಡಿ, ಡಾಟಾ ಫೆಚ್ಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ಮತ್ತೆ ಕೆಳಗಡೆ ವಿದ್ಯಾರ್ಥಿಗಳ ಹೆಸರು ಕೂಡ ಬರುತ್ತೆ. ಹಾಗಾಗಿ ಎಲ್ಲಿ ಬೈಲಿಂಗ್ವಲ್ ಶಾಲೆಗಳು ಸೆಕ್ಷನ್ A ಮತ್ತು ಸೆಕ್ಷನ್ B ಇದ್ದಾಗ ಸೆಕ್ಷನ್ A ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡಬೇಕು, ಸೆಕ್ಷನ್ B ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡಬೇಕು. ನಮ್ಮ ಆ ತರಗತಿಯಲ್ಲಿ ಈಗ ಬೈಲಿಂಗ್ವಲ್ ಶಾಲೆ ಆಗಿದ್ರು ಕೂಡ ಆ ತರಗತಿ ಇನ್ನೂ ಕೂಡ ಇಂಗ್ಲಿಷ್ ಮೀಡಿಯಂ ಆಗಿಲ್ಲ, ಬೈಲಿಂಗ್ವಲ್ ಬಂದಿಲ್ಲ ಅಂತ ಅಂದಾಗ ಕೇವಲ ಒಂದೇ ಟೋಟಲಿ ಏನಪ್ಪಾ ಅಂದ್ರೆ ಒಂದೇ ಸೆಕ್ಷನ್ ಇದೆ, ನಮ್ಮ ಶಾಲೆಯಲ್ಲಿ ಒಂದೇ ಸೆಕ್ಷನ್ ಇದೆ. ಅಂತ ಸಂದರ್ಭದಲ್ಲಿ ನೀವು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಕ್ ಹೋಗಬೇಡಿ. ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿ ನೀವು ಸರ್ಚ್ ಕೊಟ್ರೆ ನೋ ಡಾಟಾ ಫೌಂಡ್ ಅಂತೇಳಿ ಬರುತ್ತೆ. ಹಾಗಾಗಿ ಸೆಕ್ಷನ್ ಸೆಲೆಕ್ಟ್ ಮಾಡ್ದಲೆ ನಾವು ಸರ್ಚ್ ಕೊಟ್ಟಾಗ ಮಕ್ಕಳ ಪಟ್ಟಿ ಬರುತ್ತೆ, ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.